ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಓಕೆ, ನಾನು ಸಂತೋಷ್ ಹೊಂಗಲ್, ಡೈರೆಕ್ಟರ್ ಕ್ರ್ಯಾಕೆಟ್ ಅಕಾಡೆಮಿ ಧಾರವಾಡ. ನಿಮಗೆಲ್ಲ ಗೊತ್ತಿರೋ ಹಾಗೆ RRB NTPCಗೆ ಮತ್ತು RRB ಅಂಡರ್ ಗ್ರಾಜ್ಯುಯೇಟ್ ಆಗ್ಬೋದು, ಗ್ರಾಜ್ಯುಯೇಟ್ ಆಗ್ಬೋದು, NTPC ALP ಆಗ್ಬೋದು, ಗ್ರೂಪ್ ಡಿ ಆಗ್ಬೋದು, JE ಆಗ್ಬೋದು, CGL CHS CPUಗೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ 2 or 3 ಕ್ವಶನ್ಸ್ ಬರ್ತಾವೆ ಅಂತ ಗೊತ್ತಿದೆ. ರೈಲ್ವೆ ಎಕ್ಸಾಮ್ 2 ರಿಂದ 3 ಕ್ವಶನ್ಸ್ ಇರ್ತವೆ. SSC 1 or 2 ಕ್ವಶನ್ಸ್ ಇರ್ತವೆ. ಸ್ಟ್ಯಾಟಿಸ್ಟಿಕ್ಸ್ ಮೇಲೆ, ಸಂಖ್ಯಾಶಾಸ್ತ್ರ ಮೇಲೆ ಪಾರ್ಟ್ 1 ಮಾಡಿದ್ರಿ. ಇವತ್ತು ಪಾರ್ಟ್ 2 ಅನ್ನ ನೋಡೋಣ. ಲಾಸ್ಟ್ ಮೀನ್ ಅನ್ನ ನೋಡಿದ್ರಿ, ಇವತ್ತು ಮೀಡಿಯನ್ ಅನ್ನು ನೋಡ್ತಾ ಇದ್ರು. ಓಕೆ, ಕ್ರ್ಯಾಕೆಟ್ ಅಕಾಡೆಮಿಯಲ್ಲಿ SSC ಬ್ಯಾಂಕಿಂಗ್, ರೈಲ್ವೆ, GD ಮತ್ತು ಅಗ್ನಿವೀರ್ ಬ್ಯಾಚ್ಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಇರ್ತವೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ತಗೊಳ್ರಿ. ಆನ್ಲೈನ್ ಇದ್ರೆ ಆನ್ಲೈನ್ ತಗೊಳ್ರಿ, ಆಫ್ಲೈನ್ ಇದ್ರೆ ಆಫ್ಲೈನ್ ತಗೊಳ್ರಿ. ಓಕೆನಾ? ಕ್ರ್ಯಾಕೆಟ್ ಅಕಾಡೆಮಿಯಲ್ಲಿ ಪ್ರತಿ ತಿಂಗಳು ಒಂದು ಬ್ಯಾಚ್ ಆಗ್ತಾ ಇರ್ತಾವೆ. ನೆಕ್ಸ್ಟ್ ಬನ್ನಿ, ಸಂಖ್ಯಾಶಾಸ್ತ್ರ. ಹಾಗಾದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಏನನ್ನ ನೋಡಿದ್ರಿ? ಮೀನನ್ನ ನೋಡಿದ್ರಿ. ನೆಕ್ಸ್ಟ್ ಸರ್, ಇವಾಗ ಮೀಡಿಯನ್ ನೋಡ್ತಾ ಇದ್ವಿ. ಮೀಡಿಯನ್ ಮೇಲೆ ಒಂದೆರಡು ಕ್ವಶನ್ಸ್ ಆಗಿತ್ತು ರೀ, ಹೌದಾ? ಬಟ್ ಆದ್ರೂ ಮೀಡಿಯನ್ ಮೇಲೆ ಸ್ವಲ್ಪ ಒಂದೆರಡನೇ ಹೇಳ್ತೀನಿ. ಮೀಡಿಯನ್ ಮೇಲೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಇವಾಗ 10, 9, 6, ನೆಕ್ಸ್ಟ್ 12, 14, 16, 19 ಕೊಟ್ಟಿರ್ತಾರೆ. ಇವಾಗ ಏನ್ ಮಾಡ್ತಾರೆ? ಫೈಂಡ್ ಮೀಡಿಯನ್ ಅಂತ ಹೇಳ್ತಾರೆ. ಮಧ್ಯಾಂಕ. ಮೀಡಿಯನ್ ಅಂದ್ರೆ ಏನ್ರಿ? ಮಧ್ಯಾಂಕನ್ನ ಫೈಂಡ್ ಔಟ್ ಮಾಡಂತ ಹೇಳ್ತಾರೆ. ಫಸ್ಟ್ ಇದೇನ್ ಮಾಡ್ಕೋಬೇಕು? ಅಸೆಂಡಿಂಗ್ ಆರ್ಡರ್ ದಲ್ಲಿ ಬರ್ಕೋಬೇಕು. ಯಾವ ಆರ್ಡರ್ ರೀ? ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ನಲ್ಲಿ ಬರ್ಕೋಬೇಕಂದ್ರೆ, ಅಸೆಂಡಿಂಗ್ ಆರ್ಡರ್ ಅಂದ್ರೆ ಆರೋಹಣ ಕ್ರಮ, ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಅವರೋಹಣ ಕ್ರಮ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ. ಹೌದಾ? ಇವಾಗ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ. ಫಸ್ಟ್ ಸಣ್ಣ ಸಂಖ್ಯೆ ಯಾವುದು ಸರ್? 6 ಆದ್ಮೇಲೆ ಸರ್ 9 ಆದ್ಮೇಲೆ 10, 10 ಆದ್ಮೇಲೆ 12, 12 ಆದ್ಮೇಲೆ 14, 14 ಆದ್ಮೇಲೆ 16, 16 ಆದ್ಮೇಲೆ 19. ಇಷ್ಟಾದ್ಮೇಲೆ ಏನ್ ಮಾಡ್ತೀರಾ? ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್. ಲೆಫ್ಟ್ ಸೈಡ್ ಒಂದು ಕ್ಯಾನ್ಸಲ್ ಮಾಡಿದ್ರೆ ರೈಟ್ ಸೈಡ್ ಕೂಡ ಒಂದು ಕ್ಯಾನ್ಸಲ್ ಮಾಡ್ತೀರಾ. ಲೆಫ್ಟ್ ಸೈಡ್ ಒಂದು ಸಂಖ್ಯೆ ಕ್ಯಾನ್ಸಲ್ ಮಾಡಿದ್ರೆ ರೈಟ್ ಸೈಡ್ ಒಂದು ಕ್ಯಾನ್ಸಲ್ ಮಾಡ್ತೀರಾ. ಲೆಫ್ಟ್ ಸೈಡ್ ರೈಟ್ ಸೈಡ್ ಕ್ಯಾನ್ಸಲ್ ಮಾಡಿ ಒಂದು ಸಂಖ್ಯೆ ಉಳಿತಂತೆ ಕೊಡ್ರಿ. ಅದೇ ಏನು? ಮೀಡಿಯನ್. ಲಾಸ್ಟ್ ಅಲ್ಲಿ ಹೇಳಿದ್ದೆ, ಅದೇ ಏನ್ರಿ? ಮೀಡಿಯನ್. ಮೀಡಿಯನ್ ಎಷ್ಟು ಬಂತು? 12. ಮಧ್ಯಾಂಕ 12. ಫಾರ್ ಎಕ್ಸಾಂಪಲ್, ನಾನು ಇನ್ನೊಂದು ಕ್ವಶನ್ ಕೊಟ್ಟಿದ್ದೆ ನಿಮಗೆ ಮೊನ್ನೆ. 12, 16, ಹೌದಾ? 10, 6 ಅಂತ ಕೊಟ್ಟಿದ್ದೆ. 10, 6. ಇವಾಗ ಫೈಂಡ್ ಮೀಡಿಯನ್, ಮಧ್ಯಾಂಕವನ್ನ ಕಂಡು ಹಿಡಿಯನ್ ಅಂತ ಹೇಳ್ತಾರೆ. ಫೈಂಡ್ ಮೀಡಿಯನ್. ಇವಾಗ ಮಧ್ಯಾಂಕವನ್ನ ಕಂಡುಹಿಡಿದು ಬನ್ನಿ. ಹಾಗಾದ್ರೆ ಫಸ್ಟ್ ಒನ್ ಏನ್ ಮಾಡಬೇಕು ಸರ್? ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಸಣ್ಣ ಸಂಖ್ಯೆ 10 ಸರ್. ಸಾರಿ, ಸಣ್ಣ ಸಂಖ್ಯೆ 6. 6 ಆದ್ಮೇಲೆ 10, 10 ಆದ್ಮೇಲೆ 12, 12 ಆದ್ಮೇಲೆ 16. ಓಕೆ, ಇವಾಗ ರೈಟ್ ಸೈಡ್ ಲೆಫ್ಟ್ ಸೈಡ್ ಕ್ಯಾನ್ಸಲ್ ಮಾಡಿದ್ಮೇಲೆ ಒಂದ್ ಸಂಖ್ಯೆ ಕ್ಯಾನ್ಸಲ್ ಮಾಡಿದ್ರೆ, ಎರಡು ಸಂಖ್ಯೆನ ಕ್ಯಾನ್ಸಲ್ ಮಾಡಿದ್ರೆ ಮಧ್ಯಾಂಕ ಸಿಗಲ್ಲ. ಅವಾಗ ಏನ್ ಮಾಡಿದ್ದೆ? 10 ಮತ್ತು 12 ಇದೆಯಲ್ಲ, ಈ 10 ಮತ್ತು 12ನ ಏನ್ ಮಾಡ್ಬೇಕು? ಪ್ಲಸ್ ಮಾಡಿ. 10 ಮತ್ತು 12ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ? ಮಧ್ಯಾಂಕ ಸಿಗುತ್ತೆ. 10 ಪ್ಲಸ್ 12 27, 27 ಡಿವೈಡೆಡ್ ಬೈ 2 ಅಂದ್ರೆ 2 ಒಂದ್ಲೆ 2 11. ಇದು ಮಧ್ಯಾಂಕ. ಎಷ್ಟು ಬಂದ್ರೆ 11 ಮಧ್ಯಾಂಕ. ಲಾಸ್ಟ್ ಕ್ಲಾಸ್ಲಿ ನಿಮ್ಗೆ ಹೇಳಿದ್ದೆ, ಹೌದಾ? ಹಾಗಾದ್ರೆ ಇವಾಗ ಕ್ವಶನ್ಗೆ ಬನ್ನಿ ಸ್ನೇಹಿತರೆ. ಕ್ವಶನ್ ಇಲ್ಲಿ ನೋಡ್ರಿ, ಇಲ್ಲೇನ್ ಕೇಳಿದ್ರೆ ಫೈಂಡ್ ದ ಮೀಡಿಯನ್ ಫಾರ್ ದಿ ಡೇಟಾ 9, 6, 8, 11, 16 and 12. 9, 6, 8, 11, 16 ಮತ್ತು 27 ದತ್ತಾಂಶಗಳಿಗೆ ಮಧ್ಯಮವನ್ನ ಕಂಡಿಡಿ ಅಥವಾ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹೌದಾ? ಫಸ್ಟ್ ಒನ್ ಏನ್ ಮಾಡ್ಬೇಕು ಸರ್? ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಫಸ್ಟ್ ಯಾವ್ದು ಬರುತ್ತೆ ಸರ್? 6. 6 ಆದ್ಮೇಲೆ 8, 8 ಆದ್ಮೇಲೆ 9, 9 ಆದ್ಮೇಲೆ 6, 8, 9 ಆದ್ಮೇಲೆ 11, 11 ಆದ್ಮೇಲೆ 16, 16 ಆದ್ಮೇಲೆ 22 ಬರುತ್ತೆ. ಇವಾಗ ಏನ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಹೋಗಿ. ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಹೋಗಿ. ಇಲ್ಲಿ 6 ಕ್ಯಾನ್ಸಲ್ ಮಾಡಿದ್ರೆ 22 ಕ್ಯಾನ್ಸಲ್ ಮಾಡಿದ್ರಿ. ಇಲ್ಲಿ 8 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 16 ಕ್ಯಾನ್ಸಲ್ ಮಾಡಿದ್ರಿ. ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಮಧ್ಯಾಂಕ ಸಿಗಲ್ಲ. ಅವಾಗ ಏನ್ ಮಾಡ್ತೀರಾ ಸರ್? 9 ಪ್ಲಸ್ 11ನ್ನ ಪ್ಲಸ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡ್ತೀವಿ. ಮಾಡಿ 9 ಪ್ಲಸ್ 11
20. 20ನ್ನ 2ರಿಂದ ಡಿವೈಡ್ ಮಾಡ್ತಾರೆ. 20ನ್ನ 2ರಿಂದ ಡಿವೈಡ್ ಮಾಡಿದ್ರೆ 2 ಒಂದ್ಲೆ 2 ಹತ್ಲೆ 20. ಮಧ್ಯಾಂಕ ಎಷ್ಟು ಬಂತ್ರಿ? ಆಪ್ಷನ್ ಎ 10 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಇದೇ ತರ ತುಂಬಾ ಹುಡುಗರಿಗೆ ಮೀನ್, ಮೀಡಿಯನ್ ಮತ್ತು ಮೋಡ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ನ ಈ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೊಂದು ಕ್ಲಾಸ್ 3 ಕ್ಲಾಸಸ್ ಮಾಡಿದೆ ನಾನು. ಹೌದಾ? 3 ಕ್ಲಾಸ್ ಬರ್ತಾವೆ ನಿಮಗೆ. ಅದರ ಮೇಲೆ ಸ್ಟಾರ್ಟ್ ಮೇಲೆ 3 ಕ್ಲಾಸ್ ಅನ್ನು ನೀವು ಕ್ಲಿಯರ್ ಆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತವೆ ರೈಲ್ವೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬನ್ನಿ 13th ಕ್ವಶನ್. ಆರೋಹಣ ಕ್ರಮದಲ್ಲಿ ಜೋಡಿಸಲಾದ 15 ಆಲ್ರೆಡಿ ಅವರು ಆರೋಹಣ ಕ್ರಮದಲ್ಲಿ ಜೋಡಿಸಿ ಕೊಟ್ಟಿದ್ದಾರೆ. 15, 16, 18, 20, 22, x+2, x+3, 26, 27, 30. ವೀಕ್ಷಣಾ ಗುಂಪಿನ ಮಧ್ಯಾಂಕ 24. ನಂತರ x ಮೌಲ್ಯವನ್ನ ಕಂಡುಹಿಡಿಯಿರಿ. ಫೈಂಡ್ ದ ಮೀಡಿಯನ್ ಆಫ್ ಎ ಸೆಟ್ ಆಫ್ ಅಬ್ಸರ್ವೇಷನ್. ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ಒನ್ 15 ಕೊಟ್ಟಿದ್ದಾರೆ. 15 ಆದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ? ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ, ಆರೋಹಣ ಕ್ರಮದಲ್ಲಿ ಕೊಟ್ಟಿದ್ದಾರೆ. 15 ಆದ್ಮೇಲೆ 16, 16 ಆದ್ಮೇಲೆ 18, 18 ಆದ್ಮೇಲೆ 22, 22 ಆದ್ಮೇಲೆ x+2, ನೆಕ್ಸ್ಟ್ x+3, x+3, ನೆಕ್ಸ್ಟ್ 26, 26 ಆದ್ಮೇಲೆ ನೆಕ್ಸ್ಟ್ 27, 27 ಆದ್ಮೇಲೆ ನೆಕ್ಸ್ಟ್ 30. ಆರೋಹಣ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ಇವಾಗ ರೈಟ್ ಸೈಡ್ ಲೆಫ್ಟ್ ಸೈಡ್ ಕ್ಯಾನ್ಸಲ್ ಮಾಡಿ. 15 ಕ್ಯಾನ್ಸಲ್, 30 ಕ್ಯಾನ್ಸಲ್, 16 ಕ್ಯಾನ್ಸಲ್, 27 ಕ್ಯಾನ್ಸಲ್, 18 ಕ್ಯಾನ್ಸಲ್, 26 ಕ್ಯಾನ್ಸಲ್, 22 ಕ್ಯಾನ್ಸಲ್, x+3 ಕ್ಯಾನ್ಸಲ್. ಇವಾಗ ಏನು ಉಳಿತ್ರಿ ಸರ್? x+2 ಉಳಿತು. ಇದು ಮಧ್ಯಾಂಕನ, ಇದು ಮಧ್ಯಾಂಕನ ಇಲ್ಲ ಸರ್. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಅರೇಂಜಿಂಗ್ ಇನ್ ಡಿಸೆಂಡಿಂಗ್ ಆರ್ಡರ್. ಈಜ್ ಅಂದ್ರೆ ಏನ್ರಿ ಸರ್? ಈಜ್ ಅಂದ್ರೆ ಈಕ್ವಲ್. ಈಜ್ 24, ಈಜ್ 24 ಕೊಟ್ಟಿದ್ದಾರೆ. x+2 ಈ ಸೈಡ್ ಬಂದ್ರೆ ಏನಾಗುತ್ತೆ? ಲೆಫ್ಟ್ ಸೈಡ್ +2, ರೈಟ್ ಸೈಡ್ ಬಂದ್ರೆ -2 ಆಗುತ್ತೆ. 24 - 2 ಎಷ್ಟಾಯ್ತ್ರಿ? 22. ಆಪ್ಷನ್ ಡಿ 22 ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಈ ತರ ನಾವು ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಬನ್ರಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೀನ್ ಅಂಡ್ ಮೀಡಿಯನ್ ಆಫ್ ದ ಗಿವನ್ ಡಾಟಾ? ನೀಡಿರುವ ದತ್ತಾಂಶ ಸರಾಸರಿ ಮತ್ತು ಮಧ್ಯಾಂಕ ನಡುವಿನ ವ್ಯತ್ಯಾಸ. ಫಸ್ಟ್ ಸರಾಸರಿ. ಸರಾಸರಿ ಅಂದ್ರೆ ಏನ್ ಮಾಡ್ತೀರಾ ಸರ್? ಮೀನ್. ಮೀನ್ ಅಂದ್ರೆ ಏನ್ ಮಾಡ್ತೀರಾ ಸರ್? ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡ್ ಬೈ ಟೋಟಲ್ ನಂಬರ್. ಸಮ್ ಆಫ್ ಆಲ್ ಅಬ್ಸರ್ವೇಷನ್. ಆಲ್ ಅಬ್ಸರ್ವೇಷನ್ ಪ್ಲಸ್ ಮಾಡ್ತೀರಾ. 6 ಪ್ಲಸ್ 8 ಪ್ಲಸ್ 5 ಪ್ಲಸ್ 7 ಪ್ಲಸ್ 12 ಪ್ಲಸ್ ನೆಕ್ಸ್ಟ್ 16 ಪ್ಲಸ್ 6 ಪ್ಲಸ್ 8 ಪ್ಲಸ್ 13ಗೆ ಎಷ್ಟನ್ನ ಡಿವೈಡ್ ಮಾಡ್ತೀರಾ? ನಮ್ ಟೋಟಲ್ ನಂಬರ್ಸ್ ಎಷ್ಟು ನಂಬರ್ಸ್ ಇದಾವೆ ನೋಡಿ? ಟೋಟಲ್ ನಂಬರ್ಸ್ 1 2 3 4 5 6 7 8 9 ನಂಬರ್ಸ್ ಇದಾವೆ. 9 ಅನ್ನ ಡಿವೈಡ್ ಮಾಡ್ತೀರಾ. ನೆಕ್ಸ್ಟ್ ಟೋಟಲ್ ಮಾಡ್ರಿ. 8 ಪ್ಲಸ್ 6 14 ಪ್ಲಸ್ 5 19, 19 ಪ್ಲಸ್ 7 26 ಪ್ಲಸ್ 12 38, 48 54 60 68, 68 ಪ್ಲಸ್ 81 ಸರಿ 81. 81 ಅನ್ನ 9 ಇಂದ ಡಿವೈಡ್ ಮಾಡ್ತೀರಾ. 9 ಒಂದ್ಲೆ 9 9. ಇದೇನು ಮೀನ್. ಮೀನ್ ಆದ್ಮೇಲೆ ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕಂತೆ? ಮೀಡಿಯನ್. ಮೀಡಿಯನ್ ಅಂದ ತಕ್ಷಣ ಕೊಟ್ಟಂತ ಸಂಖ್ಯೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಅಸೆಂಡಿಂಗ್ ಆರ್ಡರ್ ತಗೊಂಡ್ಬಿಡಿ. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇಲ್ಲದೆ ಇದ್ರೆ ಅದನ್ನ ಅಸೆಂಡಿಂಗ್ ಆರ್ಡರ್ ಗೆ ತಗೊಂಡ್ ಬಂದು ಕ್ಯಾನ್ಸಲ್ ಮಾಡಿ. ಫಸ್ಟ್ ನೋಡಿ, ಫಸ್ಟ್ ಒನ್ ಯಾವ್ದು ಬರುತ್ತೆ ಸರ್? 5. 5 ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತೀನಿ. ಫಸ್ಟ್ ಒನ್ ಯಾವ್ದು ಬರುತ್ತೆ? 5. 5 ಆದ್ಮೇಲೆ ನೆಕ್ಸ್ಟ್ ಸರ್ 6. 6 ಆದ್ಮೇಲೆ 7. 7 ಆದ್ಮೇಲೆ 8. ಯಾವ್ದಾಯ್ತ್ರಿ? 5 ಆಯ್ತು, 6 ಆಯ್ತು, 7 ಆಯ್ತು, 8 ಆಯ್ತು. ಸರ್ 6 2 ಟೈಮ್ಸ್ ಇದೆ. 6 2 ಟೈಮ್ಸ್ ತಗೊಳ್ರಿ. 6 2 ಟೈಮ್ಸ್ ಇದೆ. 6 ನೆಕ್ಸ್ಟ್ 7 ನೆಕ್ಸ್ಟ್ 8. 8 2 ಟೈಮ್ಸ್ ಇದೆ ಸರ್. 8 2 ಟೈಮ್ಸ್ ಇದೆ. 8 2 ಟೈಮ್ಸ್ ತಗೊಳ್ರಿ. 8 ಆದ್ಮೇಲೆ ನೆಕ್ಸ್ಟ್ 12 ಆದ್ಮೇಲೆ 13 ನೆಕ್ಸ್ಟ್ ಲಾಸ್ಟ್ 16. 13 and 16. ಇವಾಗ ಕ್ಯಾನ್ಸಲ್ ಮಾಡ್ತಾ ಬನ್ನಿ. ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ಕ್ಯಾನ್ಸಲ್ ಮಾಡಿ. 5 ಕ್ಯಾನ್ಸಲ್, 16 ಕ್ಯಾನ್ಸಲ್, 6 ಕ್ಯಾನ್ಸಲ್, 13 ಕ್ಯಾನ್ಸಲ್, 6 ಕ್ಯಾನ್ಸಲ್, 12 ಕ್ಯಾನ್ಸಲ್, 7 ಕ್ಯಾನ್ಸಲ್, 8 ಕ್ಯಾನ್ಸಲ್. ಮೀಡಿಯನ್ ಎಷ್ಟು ಬಂತು ಸರ್? ಮೀಡಿಯನ್ 8 ಬಂತು. ಬಟ್ ಅವ್ರು ಏನ್ ಕೇಳಿದ್ದಾರೆ? ಡಿಫರೆನ್ಸ್ ಬಿಟ್ವೀನ್ ಮೀನ್ ಅಂಡ್ ಮೀಡಿಯನ್. ಮೀನ್ ಮತ್ತು ಮೀಡಿಯನ್ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಮೀನ್ ಎಷ್ಟಿದೆ ಸರ್? 9 ಇದೆ. ಮೀಡಿಯನ್ ಎಷ್ಟಿದೆ? 8 ಇದೆ. ನಡುವಿನ ವ್ಯತ್ಯಾಸ ಅಂದಾಗ -9 - 8 ವ್ಯತ್ಯಾಸ ಕೇಳಿದಾರ? ನಡುವಿನ ವ್ಯತ್ಯಾಸ ಕೇಳಿದರೆ ಇದು ಆಪ್ಷನ್ ಸಿ 11 ಬರಬೇಕು. ಓಕೆ, ಆಪ್ಷನ್ ಸಿ ಇದೆಯಲ್ಲ ಇದು 1 ಬರಬೇಕು. ಆಪ್ಷನ್ ಸಿ 1. 9 - 8 ಎಷ್ಟು ಬಂತ್ರಿ? 1. ಆಪ್ಷನ್ ಸಿ ಎಷ್ಟಿದೆ? 1. ಆಪ್ಷನ್ ಸಿ 1 ಬರಬೇಕು. ಅದು 11 ಆಗಿದಿಲ್ಲ, ಅದು 1. ಕ್ಲಿಯರ್?
ಆಪ್ಷನ್ ಎ 4, ಆಪ್ಷನ್ ಬಿ 2, ಆಪ್ಷನ್ ಸಿ 1, ಆಪ್ಷನ್ ಡಿ 1.5. ಎಷ್ಟು ಬಂತ್ರಿ? 1 is the correct answer. ನೆಕ್ಸ್ಟ್ ಬನ್ರಿ, RRB ಗ್ರೂಪ್ ಡಿ 2025. ಹೌದಾ? 2 ಡಿಸೆಂಬರ್ 2025 ಪ್ರಶ್ನೆ ತಗೊಳ್ರಿ. ಏನ್ ಕೊಟ್ಟಿದ್ದಾರೆ? ದ ಮೀಡಿಯನ್ ಆಫ್ ದ ಡೇಟಾ 4, 23, 11, 7, 6, 9, k plus 5, 15, 20 and 16 is 12. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಮೌಲ್ಯವನ್ನ ಕಂಡುಹಿಡಿಯಿರಿ ಅಂತ ಇದೆ. ಫಸ್ಟ್ ಏನ್ ಮಾಡ್ರಿ ಸರ್, ಅಸೆಂಡಿಂಗ್ ಆರ್ಡರ್ ಬರ್ಕೊಂಡ್ಬಿಡ್ತೀವಿ. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ನಂಬರ್ ಯಾವುದು ಸರ್? 4 ಬರ್ಕೊಡ್ರಿ. 4 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? 4 ಆದ್ಮೇಲೆ ಸರ್ 6 ಆದ್ಮೇಲೆ 7, 6 ಇದೆ. 6 ಆದ್ಮೇಲೆ ನೆಕ್ಸ್ಟ್ 7, ನೆಕ್ಸ್ಟ್ 7 ಆದ್ಮೇಲೆ 8 ಇದೆ. 8 ಇಲ್ಲ ಸರ್, 9 ಇದೆ. 9 ತಗೊಳ್ರಿ. 9 ಆದ್ಮೇಲೆ 10 ಇದೆ. 10 ಇಲ್ಲ ಸರ್, 11 ಇದೆ. 11 ಆದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎಕ್ಸ್ ಪ್ಲಸ್ ಕೆ ಪ್ಲಸ್ 5ನೇ ತಗೋಬೇಕು. ಯಾಕಂತ ಹೇಳ್ತೇನೆ, ಕೆ ಪ್ಲಸ್ 5 ತಗೊಂಡ್ಮೇಲೆ ನೆಕ್ಸ್ಟ್ ಯಾವ್ದಿದೆ? 11 ಆದ್ಮೇಲೆ ಸರ್ 15 ಆದ್ಮೇಲೆ ನೆಕ್ಸ್ಟ್ ಸರ್ 20 ಆದ್ಮೇಲೆ ನೆಕ್ಸ್ಟ್ 15 ಆಯ್ತು, 20 ಆಯ್ತು. ಸರ್ 16 ಇದೆಯಾ? 16 ತಗೊಳ್ರಿ ಸರ್. 16 ಇದೆ. 16 ತಗೊಳ್ರಿ. 16 ಆದ್ಮೇಲೆ ನೆಕ್ಸ್ಟ್ ಸರ್ 21 ಇದೆ, 23 ಒಂದಿದೆ. 20 and 23 ತಗೊಳ್ರಿ. 20 and 23. ಇವಾಗ ಈಜ್ 12 ಹೇಗಿದೆ ಹಾಗೆ ಇಡಿ. ಕ್ಯಾನ್ಸಲ್ ಮಾಡ್ತಾ ಬನ್ನಿ. ಓಕೆನಾ? 4 ಕ್ಯಾನ್ಸಲ್, 23 ಕ್ಯಾನ್ಸಲ್, 6 ಕ್ಯಾನ್ಸಲ್, 20 ಕ್ಯಾನ್ಸಲ್, 7 ಕ್ಯಾನ್ಸಲ್, 16 ಕ್ಯಾನ್ಸಲ್, 9 ಕ್ಯಾನ್ಸಲ್, 15 ಕ್ಯಾನ್ಸಲ್. ಬಟ್ ಇವಾಗ ಏನು ಉಳಿತು? ಇವೆರಡು ಉಳಿತು. ಇವೆರಡು ಉಳಿದ್ರೆ ಏನ್ ಮಾಡ್ತಾರ ಸರ್? 11 ಪ್ಲಸ್ ಕೆ ಪ್ಲಸ್ 5 ಮಾಡಿ ಡಿವೈಡ್ ಏನ್ ಮಾಡ್ತಾರ ಸರ್? ಡಿವೈಡೆಡ್ ಬೈ 2 ಮಾಡ್ತೀವಿ. ಡಿವೈಡ್ ಬೈ 2 ಈಜ್ ಅಂತ ಇದೆ. ಈಜ್ ಆದ್ಮೇಲೆ ಏನಿದೆ? ಈಜ್ ಈಕ್ವಲ್ ಟು 12. ಡಿವೈಡೆಡ್ ಬೈ 2 ಈ ಸೈಡ್ ಬಂದ್ರೆ ಇಂಟು ಆಯ್ತು. 11 ಪ್ಲಸ್ ಕೆ ಪ್ಲಸ್ 5 ಪ್ಲಸ್ ಮಾಡ್ಬಿಡ್ರಿ. 11 ಪ್ಲಸ್ 5 ಸರ್ 16. 16 ಪ್ಲಸ್ ಕೆ ಈಜ್ ಈಕ್ವಲ್ ಟು 24. ಆಗ ಕೆ ಈಜ್ ಈಕ್ವಲ್ ಟು ಪ್ಲಸ್ 16 ಈ ಸೈಡ್ ಬಂದ್ರೆ ಮೈನಸ್ 16. 24 ಮೈನಸ್ 16 ಎಷ್ಟು ಆಯ್ತ್ರಿ ಸರ್? ಆಪ್ಷನ್ ಡಿ 8 ಈಸ್ ದ ಕರೆಕ್ಟ್ ಆನ್ಸರ್. ಹೌದಾ ಸರ್? ಕೆ ಪ್ಲಸ್ 5 ಅಲ್ಲೇ ತಗೊಂಡ್ರಿ. ಇಲ್ಲಿ ನೋಡ್ರಿ 4, 6, 7, 9, 11 ಇಲ್ಲಿವರೆಗೂ ಇತ್ತು. 11 ಆದ್ಮೇಲೆ ನೆಕ್ಸ್ಟ್ ಯಾವ್ದಿತ್ತು? ನಾವು ಡೈರೆಕ್ಟ್ 15 ಇತ್ತು. ಡೈರೆಕ್ಟ್ ಯಾವ್ದಿತ್ತು? 15. ಅಲ್ಲಿ ಗ್ಯಾಪ್ ಆಗಿತ್ತು. 11 ಆದ್ಮೇಲೆ ಸುಮಾರು ಗ್ಯಾಪ್ ಆಗಿತ್ತು. ಅದಕ್ಕೆ ಕೆ ವ್ಯಾಲ್ಯೂ ಕೊಟ್ರಿ. ಇವಾಗ ನೋಡಿ ಕೆ ವ್ಯಾಲ್ಯೂ 8 ಕೊಟ್ರಿ. 8 ಪ್ಲಸ್ 5 ಎಷ್ಟಾಯ್ತು? 13 ಆಯ್ತು. 8 ಪ್ಲಸ್ 5 ಎಷ್ಟಾಯ್ತು? 13. ಅದು ಯಾವ ಪ್ಲೇಸ್ ಅಲ್ಲಿ ಬರ್ಬೇಕಾದ್ರೆ ಆ ಪ್ಲೇಸ್ ಅಲ್ಲೇ ಇದೆ. ಓಕೆನಾ? ನೆಕ್ಸ್ಟ್ NTPC ಅಂಡರ್ ಗ್ರಾಜುಯೇಟ್ ಸೆಪ್ಟೆಂಬರ್ 9, 2025 ಪ್ರಶ್ನೆ. ವಾಟ್ ಈಸ್ ದ ಮೀಡಿಯನ್ ಆಫ್ ದ ಫಾಲೋವಿಂಗ್ ಡೇಟಾ ಅಂತ ಕೇಳಿದ್ದಾರೆ. ಸೀರಿಯಲ್ ನಂಬರ್ ಇದಾವೆ ನೋಡಿ, ಚೆಕ್ ಮಾಡ್ರಿ. 24, 30, 40, 80 ಇಲ್ಲ ಸರ್. ಹಾಗಾದ್ರೆ ಫಸ್ಟ್ ನಂಬರ್ ಯಾವಾಗ ಬರಬೇಕು ಸರ್? ಫಸ್ಟ್ ನಂಬರ್ 15 ಬರ್ಬೇಕಾ? ತಗೊಳ್ರಿ. ಫಸ್ಟ್ ನಂಬರ್ 15 ಬರಬೇಕು. 15 ತಗೊಳ್ರಿ. ಫಸ್ಟ್ ನಂಬರ್ 15 ಇಲ್ಲಿ ತಗೊಳ್ರಿ. ಫಸ್ಟ್ ನಂಬರ್ ಯಾವಾಗ ಬಂತ್ರಿ? 15. 15 ಆದ್ಮೇಲೆ ನೆಕ್ಸ್ಟ್ ಬರ್ಬೇಕಾಗಿದೆ ಯಾವ್ದು ನೋಡ್ರಿ ಸರ್? 15 ಆದ್ಮೇಲೆ 24, 30, 40. 15 ಆದ್ಮೇಲೆ ಬರೋದು ಯಾವ್ದ್ರಿ ಸರ್? 24 ತಗೊಳ್ರಿ. 24 ಆದ್ಮೇಲೆ ನೆಕ್ಸ್ಟ್ ಬರೋದು ಸರ್ 30. 30 ಆದ್ಮೇಲೆ ನೆಕ್ಸ್ಟ್ ಬರೋದು 30 ಆದ್ಮೇಲೆ ಸರ್ 39. ಯಾವ್ದು? 30 ಆದ್ಮೇಲೆ 39. 39 ಆದ್ಮೇಲೆ ನೆಕ್ಸ್ಟ್ ಬರೋದು ಸರ್ 40. ಯಾವ್ದ್ರಿ? 40. 40 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದು ನೋಡ್ರಿ? ಇಲ್ಲಿ 80 ಇದೆ ಸರ್. 57. ಯಾವ್ದು ಬಂತು? 57. 57 ಆದ್ಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ 80 ಇದೆ, ಇಲ್ಲಿ 72 ಇದೆ, ಇಲ್ಲಿ 82 ಇದೆ. ನೆಕ್ಸ್ಟ್ 50 ಬರೋದು ನೆಕ್ಸ್ಟ್ 78. 78 ಆದ್ಮೇಲೆ ನೆಕ್ಸ್ಟ್ ಬರೋದು 80 ಆದ್ಮೇಲೆ ನೆಕ್ಸ್ಟ್ ಬರೋದು ಸರ್ 82. ಹೌದಾ? 82 and again 82. ನಂಬರ್ಸ್ ಕರೆಕ್ಟ್ ಆಗಿ ಎಣಿಸ್ರಿ. 1, 2, 3, 4, 5, 6, 7, 8, 9, 10, 11. 1, 2, 3, 4, 5, 6, 7, 8, 9, 10 ಆಯ್ತು ನೋಡ್ರಿ. 1, 2, 3, 4, 5, 6, 7, 8, 9, 10, 11. 1, 2, 3, 4, 5, 6, 7, 8, 9, 10 ಇದೆ. ಯಾವ್ದು ಮಿಸ್ ಆಗಿದೆ ನೋಡ್ರಿ ಸರ್? ಮಿಸ್ ಯಾವ್ದಾಗಿದೆ ಇದರಲ್ಲಿ? ಫಸ್ಟ್ ಯಾವ್ದಿದೆ? 15 ಇದೆ. 15 ತಗೊಂಡಿದ್ರ. ನೆಕ್ಸ್ಟ್ 24 ಇದೆಯಾ? 24 ತಗೊಂಡಿದ್ದೀವಿ ಸರ್. 97 ಅಂತ ಆಗ್ಬೇಕಲ್ಲ. 97 ತಗೊಳ್ರಿ. 97. ಓಕೆ. ಇವಾಗ ಕ್ಯಾನ್ಸಲ್ ಮಾಡ್ತಾ ಬನ್ನಿ. 15 ಕ್ಯಾನ್ಸಲ್, 97 ಕ್ಯಾನ್ಸಲ್, 24 ಕ್ಯಾನ್ಸಲ್, 82 ಕ್ಯಾನ್ಸಲ್, 30 ಕ್ಯಾನ್ಸಲ್,
82 cancel, 39 cancel, 80 cancel. Next 40 cancel, 78 cancel. ಎಷ್ಟು ಉಳಿತ್ರಿ ಸರ್? 57 ಉಳಿತು. ಮೀಡಿಯನ್ ಎಷ್ಟು ಬಂತು ಸರ್? ಮೀಡಿಯನ್ 57 ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಸರಿಯಾದ. ಓಕೆ, ಸುಮಾರು ವಿದ್ಯಾರ್ಥಿಗಳಿಗೆ ಈ ಟಾಪಿಕ್ ತುಂಬಾ ಕನ್ಫ್ಯೂಷನ್ ಇತ್ತು. ಓಕೆ, ಇವಾಗ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ RRB NTPC ಗ್ರಾಜುಯೇಟ್ ಕ್ವಶನ್ 16 ಜೂನ್ 2025 ಕೇಳಿದಂತ ಪ್ರಶ್ನೆ. ವಾಟ್ ಈಸ್ ದ ಮೀಡಿಯನ್ ಆಫ್ ದ ಫಾಲೋವಿಂಗ್ ಡೇಟಾ ಅಂತ ಕೇಳಿದ್ರೆ 61, 55, 18, 49, 52, 80, 60, 33, 54, 56, 68 ಕೊಟ್ಟಿದ್ದಾರೆ. ಫಸ್ಟ್ ನಂಬರ್ ಯಾವ್ದು ಬರುತ್ತೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸರ್? 18 ಬರುತ್ತೆ. 18 18 ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡ್ರಿ ಸರ್? 18 ಆದ್ಮೇಲೆ ನೆಕ್ಸ್ಟ್ ಬರೋದು 28 ತಗೊಳ್ರಿ. 28 ಆದ್ಮೇಲೆ ನೆಕ್ಸ್ಟ್ ಬರೋದು 33 ಇದೆ. 33 ತಗೊಳ್ರಿ. ಯಾವುದು? 33 ಆದ್ಮೇಲೆ ನೆಕ್ಸ್ಟ್ ಬರೋದು 54, 56, 52 ಇದು 49 ಇದೆ. 49 ತಗೊಳ್ರಿ. 49 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? 52 ಆದ್ಮೇಲೆ ನೆಕ್ಸ್ಟ್ ಬರೋದು 54 and 55 and 56. 54, 55 and 56. 56 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದು ನೋಡ್ರಿ ಸರ್? 60. 60 ಆದ್ಮೇಲೆ ನೆಕ್ಸ್ಟ್ ಬರೋದು ಸರ್ 61. 61 ಆದ್ಮೇಲೆ ಲಾಸ್ಟ್ ಬರೋದು ಯಾವುದು ಸರ್? 80. ಅಸೆಂಡಿಂಗ್ ಆರ್ಡರ್ ಎಲ್ಲವನ್ನ ಬರ್ಕೊಂಡ್ರಿ. ಇವಾಗ ಕ್ಯಾನ್ಸಲ್ ಮಾಡ್ತಾ ಬನ್ನಿ. ಓಕೆ, ಈಜಿಯಾಗಿ ಕ್ಯಾನ್ಸಲ್ ಮಾಡಿ. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೋದೆ ಒಂದು ಇದರಲ್ಲಿ 18 plus 18, 80 cancel, 28 cancel, 61 cancel, 33 cancel, 60 cancel, 49 cancel, 56 cancel, 52 cancel, 54 cancel. ಎಷ್ಟು ಉಳಿತು ಸರ್? 54. ಮೀಡಿಯನ್ ಎಷ್ಟು ಬಂತು ಸರ್? ಮೀಡಿಯನ್ 54 ಬಂತು ಸರ್. ಕ್ಲಿಯರ್? ಮೀಡಿಯನ್ 54. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಓಕೆನಾ? ಗೊತ್ತಾಯ್ತಾ? ಮೀನು ಪೂರ್ತಿ ಫಸ್ಟ್ ಕ್ಲಾಸ್ ಅಲ್ಲಿ ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ದೀನಿ. ಈ ಕ್ಲಾಸ್ ಅಲ್ಲಿ ಮೀಡಿಯನ್ ಕನ್ಫ್ಯೂಷನ್ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಓಕೆ, RRB ಗ್ರೂಪ್ ಡಿ 2026 ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 10, 2026 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಪ್ಟಿಟ್ಯೂಡ್, ರೀಸನಿಂಗ್, ಜನರಲ್ ಸೈನ್ಸ್, GK ನ ಟೀಚ್ ಮಾಡಲಾಗುತ್ತೆ. ಅಪ್ಟಿಟ್ಯೂಡ್ ನಲ್ಲಿ ಅರಿಥಮೆಟಿಕ್ ಮತ್ತು ಅಡ್ವಾನ್ಸ್ ಎಲ್ಲವೂ ಇರ್ತವೆ. ರೈಲ್ವೆ ಎಕ್ಸಾಮ್ ಏನ್ ಬೇಕಲ್ಲ ಅದೇ ಪ್ಯಾಟರ್ನ್ ಮುಖಾಂತರ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಡೆಮೋ ಕ್ಲಾಸ್ ಅನ್ನು ಕುಂತು ನೀವು ಅಡ್ಮಿಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆಫ್ಲೈನ್ ಬೇಡ ನಿಮಗೆ ಆನ್ಲೈನ್ ಬೇಕಂದರು ನಾವು ಏನ್ ಮಾಡಿದ್ವಿ? ಕೊಂಬೋ ರಿಕಾರ್ಡ್ ಬ್ಯಾಚ್ ಅನ್ನ ಮಾಡಿದೀವಿ. ಅದರಲ್ಲಿ ಮ್ಯಾಥ್ಸ್, ಅರಿಥಮೆಟಿಕ್ ಪ್ಲಸ್ ಅಡ್ವಾನ್ಸ್ ಮ್ಯಾಥ್ಸ್ ಇದೆ, ರೀಸನಿಂಗ್ ಇದೆ ಮತ್ತು ಸೈನ್ಸ್ ಇದೆ. ಹೌದಾ? ಪ್ರೀ ಪ್ಲಸ್ ಮೇನ್ CBT 1 ಆಗ್ಬೋದು, CBT 2 NTPCಗೂ ಬರುತ್ತೆ ಮತ್ತು ಗ್ರೂಪ್ ಡಿಗೂ ಬರುತ್ತೆ. ನೆಕ್ಸ್ಟ್ ALP ಎಲ್ಲಕ್ಕೂ ಬರುತ್ತೆ. ನಾವು ಬಟ್ ಏನ್ ಮಾಡಿದ್ವಿ? ಗ್ರೂಪ್ ಡಿಗೆ ಜಾಸ್ತಿ ಮಾಡಿದ್ವಿ. 499 rupees ಇದೆ. ಹೌದಾ? 499 rupees ಇದೆ. ಈ ಕೋರ್ಸ್ ಅನ್ನ ಎಲ್ಲರೂ ಬೈ ಮಾಡಿ. ಓಕೆ, ಈ ಕೋರ್ಸ್ ಅನ್ನ ನೀವು ವ್ಯಾಲಿಡಿಟಿ 1 ವರ್ಷ ಇದೆ. 1 ವರ್ಷ ಅಂತಂದ್ರೆ ಈ ಕೋರ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು 3 ಕ್ಲಾಸ್ ಅನ್ನ ಕೇಳ್ರಿ. ಮ್ಯಾಥ್ಸ್ ಅನ್ನ ಕೇಳ್ರಿ, ರೀಸನಿಂಗ್ ಕೇಳ್ರಿ, ಸೈನ್ಸ್ ಅನ್ನ ಕೇಳ್ರಿ. ಪೂರ್ತಿ ಕ್ಲಾಸ್ ಮುಗಿದ್ಮೇಲೆ ನಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಸರ್ ಇದರಲ್ಲಿ ಅಂತಂದ್ರೆ ನೀವೇನು ತುಂಬಿರ್ತಾರ 499 ರೂಪಾಯಿನ ನಾವು ರಿಫಂಡ್ ಮಾಡ್ತೀವಿ. ಯಾವಾಗ? ಪೂರ್ತಿ ಮ್ಯಾಥ್ಸ್ ಎಲ್ಲ, ಅರಿಥಮೆಟಿಕ್ ಅಡ್ವಾನ್ಸ್, ರೀಸನಿಂಗ್ ಪೂರ್ತಿ, ಸೈನ್ಸ್ ಪೂರ್ತಿ ಎಲ್ಲ ಮುಗಿದ್ಮೇಲೆ ಸರ್ ನಮ್ಗೆ ಯಾವುದೂ ಕ್ಲಾಸ್ ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮ ಅಮೌಂಟ್ ಅನ್ನ ನಾವು ರಿಪೇಂಡ್ ಮಾಡ್ತೀವಿ. ಇಷ್ಟು ಭರವಸೆನ ನಾವು ಕೊಡ್ತೀವಿ. ಓಕೆ, ಇಷ್ಟು ಭರವಸೆನ ಯಾವ ಇನ್ಸ್ಟಿಟ್ಯೂಟ್ ನಿಮ್ಗೆ ಕೊಡೋದಿಲ್ಲ, ನಾವು ಕೊಡ್ತಾ ಇದ್ದೇವೆ ಕ್ರಾಕೆಟ್ ಅಕಾಡೆಮಿಯಿಂದ. ಓಕೆ, ನೀವು ಒಂದು ಸಲ ಜಾಯ್ನ್ ಆಗಿ ನೋಡಿ. ನೆಕ್ಸ್ಟ್ ಬನ್ರಿ, ಇದು ಮೀಡಿಯನ್ ಆಫ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸರ್ ಇವಾಗ ಮೀಡಿಯನ್ ಅಲ್ಲಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಅಲ್ಲಿ ಎಕ್ಸ್ ವ್ಯಾಲ್ಯೂ ಕೊಡ್ತಾರೆ ನಿಮಗೆ, ನೆಕ್ಸ್ಟ್ ಫ್ರೀಕ್ವೆನ್ಸಿ ಕೊಡ್ತಾರೆ, ಎಕ್ಸ್ ಅಂಡ್ ಫ್ರೀಕ್ವೆನ್ಸಿ ಕೊಡ್ತಾರೆ. ಎಕ್ಸ್ ವ್ಯಾಲ್ಯೂ 1, 2, 3, 4, 5 ಅಂತ ಕೊಟ್ಟಿರ್ತಾರೆ ಅಂತ ತಿಳ್ಕೊಡ್ರಿ. ಫ್ರೀಕ್ವೆನ್ಸಿ ಏನ್ ಮಾಡ್ತಾರೆ? 10, 9, 6, 12, 8 ಅಂತ ಕೊಟ್ಟಿರ್ತಾರೆ. ಹೌದಾ? ಇಷ್ಟನ್ನು ಕೊಟ್ಟು ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಕಾಲಮ್ ಏನ್ ಬರುತ್ತೆ ಅಂತಂದ್ರೆ CF ಬರುತ್ತೆ. CF ಅಂದ್ರೆ ಏನ್ರಿ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 10 ಹೇಗಿದೆ 10 ಹಾಗೆ ತಗೋಬೇಕು. ನೆಕ್ಸ್ಟ್ 10ಗೆ ನೆಕ್ಸ್ಟ್ ಸಂಖ್ಯೆನ ಪ್ಲಸ್ ಮಾಡ್ತಾರೆ. 10 + 9 19. ನೆಕ್ಸ್ಟ್ 19 + 6 25. ನೆಕ್ಸ್ಟ್ 25 + 12 37. ನೆಕ್ಸ್ಟ್ 37 + 8 45. ಬಂದಂತ 45ಅನ್ನ ಏನ್ ಮಾಡ್ತಾರ? CF ಅನ್ನ /2 ಮಾಡ್ತಾರೆ. 45ಅನ್ನ /2 ಮಾಡಿದ್ರೆ ಎಷ್ಟು ಬಂತು ಸರ್? 22.5.
ಹಾಗಾದ್ರೆ 22.5 ಯಾವ ಸಂಖ್ಯೆಯಲ್ಲಿ ಬರುತ್ತೆ ಸರ್? 22.5 25 ಬರುತ್ತೆ. ಹಾಗಾದ್ರೆ 25 ಬರುತ್ತೆ ಅಂದ್ರೆ ಇದರ ಮೀಡಿಯನ್ ಯಾವುದು ಸರ್? ಮೀಡಿಯನ್ ಈಸ್ 3. 22.5 19ರಲ್ಲಿ ಬರಲ್ಲ, 22.2ರಲ್ಲಿ ಬರುತ್ತೆ ಸರ್, 25ರಲ್ಲಿ ಬರುತ್ತೆ. 25ರಲ್ಲಿ ಬಂದ್ರೆ ಮೀಡಿಯನ್ ಎಷ್ಟು? ಎಕ್ಸ್ ವ್ಯಾಲ್ಯೂನೇ ಮೀಡಿಯನ್ ಆಗಿರುತ್ತೆ. ಓಕೆನಾ? ಇದೇ ಸೇಮ್ ಕ್ವಶನ್ಸ್ ಇದಾವೆ. ಇವಾಗ ಬನ್ನಿ ಟ್ರೈ ಮಾಡಿ. ಇವಾಗ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಫೈಂಡ್ ದ ಮೀಡಿಯನ್ ಆಫ್ ದ ಫಾಲೋವಿಂಗ್ ಡೇಟಾ. ಟರ್ಮ್ ಕೊಟ್ಟಿದ್ದಾರೆ. ಟರ್ಮ್ ಅಂದ್ರೆ ಏನು? ಎಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಎಕ್ಸ್ ಅಂಡ್ ಎಫ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಬರ್ಕೊಡ್ರಿ. ಎಕ್ಸ್ ಏನಿದೆ ಸರ್? 5 ಆದ್ಮೇಲೆ 7 ಆದ್ಮೇಲೆ 9 ಆದ್ಮೇಲೆ 11 ಆದ್ಮೇಲೆ 13 ಕೊಟ್ಟಿದ್ದಾರೆ. 13 ಆದ್ಮೇಲೆ 16. ನೆಕ್ಸ್ಟ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ 3 2 4 6 3 5. ಈ ಫ್ರೀಕ್ವೆನ್ಸಿ ಆದ್ಮೇಲೆ ನೆಕ್ಸ್ಟ್ ಕಾಲಮ್ ಏನು? ಸಿ ಎಫ್, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸಿ ಎಫ್ ಅನ್ನ ಫಸ್ಟ್ ಫ್ರೀಕ್ವೆನ್ಸಿ 3 ಹೇಗಿದೆ ಹಾಗೆ ತಗೊಳ್ಳಿ. ನೆಕ್ಸ್ಟ್ ಪ್ಲಸ್ ಮಾಡ್ತಾ ಬನ್ನಿ. 3 + 2 5. ನೆಕ್ಸ್ಟ್ 5 + 4 9. ನೆಕ್ಸ್ಟ್ 9 + 6 15. ನೆಕ್ಸ್ಟ್ 15 + 3 18. 18 + 5 23. ಹೌದಾ? ಬಂದಂತ ಸಿ ಎಫ್ 23ಅನ್ನ ಏನ್ ಮಾಡ್ತಾರ? ಡಿವೈಡ್ ಬೈ 2 ಮಾಡ್ತಾರ. ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬಂತ್ರಿ ಸರ್? 11.5. 11.5 ಎಲ್ಲಿ ಬರುತ್ತೆ ಸರ್? 11.5 ಎದರಲ್ಲಿ ಬರುತ್ತೆ ಸರ್? 15ರಲ್ಲಿ ಬರುತ್ತೆ. 15ರಲ್ಲಿ ಬಂದ್ರೆ ನಿಮ್ಮ ಮೀಡಿಯನ್ ಎಷ್ಟಾಯ್ತು? ಮೀಡಿಯನ್ 15 ಸಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಸರ್? 11. ಆನ್ಸರ್ ಎಷ್ಟು ಬಂತ್ರಿ? 11. ಆಪ್ಷನ್ ಡಿ 11 ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಜಬರ್ದಸ್ತ್ ಕ್ವಶನ್ಸ್ ಇರ್ತವೆ. ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಇಲ್ಲಿ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಕೆ ನಿಮಗೆ ಈ ತರ ಪ್ರಾಬ್ಲಮ್ ನಾನು ಕೊಟ್ಟಿದ್ದೀನಿ. ಪೂರ್ತಿ ಕನ್ಫ್ಯೂಷನ್ ಒಂದ್ಸಲ ಕ್ಲಿಯರ್ ಆಗಿಬಿಡಿ. ಫಸ್ಟ್ ಏನ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ರು. ನೆಕ್ಸ್ಟ್ ಏನ್ ಮಾಡಿದರೆ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನಿಮಗೆ? ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಆದ್ಮೇಲೆ ಏನ್ ಮಾಡಿದ್ದಾರೆ? ಸಿ ಎಫ್ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ. ಓಕೆ, ಒಂದು ಎಕ್ಸ್ ಕಾಲಮ್ ತಗೊಳ್ರಿ. ಒಂದು ಎಕ್ಸ್, ಒಂದು ಫ್ರೀಕ್ವೆನ್ಸಿ. ಎಕ್ಸ್ ಕಾಲಮು 1 2 3 4 5 6 7 8 9 ವರೆಗೂ ತಗೊಳ್ರಿ. ಹೌದಾ? ನೆಕ್ಸ್ಟ್ 8 ಫ್ರೀಕ್ವೆನ್ಸಿ 8 10 11 16 20 25 15 9 6. ನೆಕ್ಸ್ಟ್ ಕಾಲಮ್ ಏನು? ಹೌದಾ? ನೆಕ್ಸ್ಟ್ ಕಾಲಮ್ ಇದ್ರ ಕಾಲಮ್ ನೆಕ್ಸ್ಟ್ ಏನು? ಸಿ ಎಫ್. ನೆಕ್ಸ್ಟ್ ಕಾಲಮ್ ಸಿ ಎಫ್. ಸಿ ಎಫ್ ಅಲ್ಲಿ ಫ್ರೀಕ್ವೆನ್ಸಿ 8 ಹೇಗಿದೆ ಹಾಗೆ ತಗೋತೀರ. ನೆಕ್ಸ್ಟ್ 8 + 10 ಸಾರಿ 18. 18 + 11 29. 29 + 16 45. 45 + 20 65. 65 + 25 90. 90 + 15 105. 105 + 9 114. 114 + 6 114 + 6 120. ಬಂದಂತ ಸಿ ಎಫ್ ಅನ್ನ 120ನ ಏನ್ ಮಾಡ್ತಾರ ಸರ್? ಡಿವೈಡ್ ಬೈ 2 ಮಾಡ್ತಾರೆ. ಡಿವೈಡ್ ಬೈ 2 ಮಾಡಿ ಎಷ್ಟು ಬಂತು? 2 6 12 60 ಬಂತು. ಹಾಗಾದ್ರೆ 60 ಇದರಲ್ಲಿ ಎಲ್ಲಿ ಬರ್ತಾರೆ ಸರ್? 60 65 ಎಲ್ಲಿ ಬರುತ್ತೆ? ಹಾಗಾದ್ರೆ 65 ಬಂದ್ರೆ ಇದ್ರ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಸರ್? ಎಕ್ಸ್ ವ್ಯಾಲ್ಯೂ 5 ಇದೆ. ಹಾಗಾದ್ರೆ ಇದ್ರ ಮೀಡಿಯನ್ ಎಷ್ಟಾಯ್ತು? 5. ಮೀಡಿಯನ್ ಎಷ್ಟಾಯ್ತು? 5. ಇದು ಎಕ್ಸ್ ಮತ್ತು ಎಫ್ ಕೊಟ್ಟಾಗ. ನೆಕ್ಸ್ಟ್ ಇದೇ ಸೇಮ್ ಮೀಡಿಯನ್ ಆಫ್ ಎ ಗ್ರೂಪ್ ಆರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದೆ ಹೇಗೆ ಸರ್? ಇದು ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ಕೊಟ್ಟಿರ್ತಾರೆ. ಹೌದಾ? ನೆಕ್ಸ್ಟ್ ಏನ್ ಕೊಟ್ಟಿರ್ತಾರೆ? ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಎಕ್ಸ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ 0 to 10 ಅಂತ ಕೊಟ್ಟಿರ್ತಾರೆ. 0 to 10. ನೆಕ್ಸ್ಟ್ 10 to 20. ನೆಕ್ಸ್ಟ್ 20 to 30. ಓಕೆ, ಫ್ರೀಕ್ವೆನ್ಸಿ ಏನ್ ಮಾಡ್ತಾರೆ ಸರ್? ಫ್ರೀಕ್ವೆನ್ಸಿ 8 10 and 12 ಅಂತ ಕೊಡ್ತಾರೆ. ಇವಾಗ ಈ ಎರಡು ಸಂಖ್ಯೆಯನ್ನ ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. 0 + 10 10 ಅನ್ನ 2 ನ ಡಿವೈಡ್ ಮಾಡಿದ್ರೆ 5. 10 + 20 30 30 ನ ಡಿವೈಡ್ ಬೈ 2 ಮಾಡಿದ್ರೆ 15. ನೆಕ್ಸ್ಟ್ 20 and 30 50 50 ನ ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬಂತ್ರಿ? 25.
ಎಷ್ಟು ಬಂತ್ರಿ 25. ಹಾಗಾದ್ರೆ ಮೀಡಿಯನ್ ಆಫ್ ಎ ಗ್ರೂಪ್ ಆರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಯಾವ ಫಾರ್ಮುಲಾ ಗೊತ್ತಾ? ತಗೊಳ್ರಿ. L1 ಪ್ಲಸ್ ಬ್ರಕೆಟ್ L2 ಮೈನಸ್ L1 ಬ್ರಕೆಟ್ ಕಂಪ್ಲೀಟ್ ಡಿವೈಡ್ ಬೈ ಫ್ರೀಕ್ವೆನ್ಸಿ ಇಂಟು ಬ್ರಕೆಟ್ ಒಳಗೆ n/2 ಮೈನಸ್ ಮೈನಸ್ ಈ ಫಾರ್ಮುಲಾವನ್ನು ನೆನಪಿಡೋದು. ಎಲ್ ಅಂದ್ರೆ L1 ಅಂದ್ರೆ ಲೋವರ್ ವ್ಯಾಲ್ಯೂ, L2 ಅಂದ್ರೆ ಅಪ್ಪರ್ ವ್ಯಾಲ್ಯೂ, ಎಫ್ ಅಂದ್ರೆ ಫ್ರೀಕ್ವೆನ್ಸಿ, n/2 ಅಂದ್ರೆ ಸಿ ಎಫ್ ಅನ್ನ ಡಿವೈಡ್ ಬೈ 2 ಮಾಡ್ತಾರೆ ಅದು. ನೆಕ್ಸ್ಟ್ ಸಿ ಅಂದ್ರೆ ಏನು? ಸಿ ಅಂದ್ರೆ ನಾನು ಹೇಳ್ತೀನಿ ಅಲ್ಲಿ ಇವಾಗ ಕ್ವಶನ್ ಅಲ್ಲಿ ಹೇಳ್ತೀನಿ ಬನ್ನಿ. ಇವಾಗ ಒಂದು ಕ್ವಶನ್ ಇದೆ, ಕ್ಯಾಲ್ಕುಲೇಟ್ ದಿ ಮೀಡಿಯನ್ ಫ್ರಮ್ ದಿ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನಿಮ್ಗೆ ಏನ್ ಮಾಡಿದರೆ ಕ್ಲಾಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಕ್ಲಾಸ್ ನ ಏನಂತ ಕೊಟ್ಟಿದ್ದಾರೆ ಇಲ್ಲಿ. ಪ್ರೀವಿಯಸ್ಲಿ ನಿಮ್ಗೆ ಎವರೇಜ್ ತಗೋದಿದ್ದು ನಡೆಯುತ್ತೆ, ನೀವು ಡೋಂಟ್ ವರಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನ ತಗೋದಿದ್ರು ನಡೆಯುತ್ತೆ, ಓಕೆನಾ? ಇದನ್ನ ತಗೋದಿದ್ರು ನಡೆಯುತ್ತೆ, ಓಕೆ ಸಾರಿ, ಇಲ್ಲಿ ಎವರೇಜ್ ಅಂತ ತಗೋದಿದ್ರು ನಡೆಯುತ್ತೆ. ಹೇಗೆ ಅಂತ ನಾನು ಹೇಳ್ತೀನಿ ಇವಾಗ. ಇಲ್ಲಿ ಬನ್ನಿ, ಕ್ಲಾಸ್ ಏನು ಕೊಟ್ಟಿದ್ದಾರೆ ಸರ್? 5 to 10 ಕೊಟ್ಟಿದ್ದಾರೆ. ಕ್ಲಾಸು 5 to 10, ನೆಕ್ಸ್ಟು 10 to 15, ನೆಕ್ಸ್ಟು 15 to 20, ನೆಕ್ಸ್ಟು 20 to 25, ಎಲ್ಲಿವರೆಗೂ ಕೊಟ್ಟಿದ್ದಾರೆ 40 to 40, ನೆಕ್ಸ್ಟು 25 to 30, ನೆಕ್ಸ್ಟು 30 to 35, ನೆಕ್ಸ್ಟ್ 35 to 40, ನೆಕ್ಸ್ಟ್ 40 to 45. ಇಷ್ಟನ್ನ ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ದಾರೆ? ಕ್ಲಾಸ್ ಆದ್ಮೇಲೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಯಾವುದನ್ನ? ಫ್ರೀಕ್ವೆನ್ಸಿ 5, ನೆಕ್ಸ್ಟ್ 6 ಆದ್ಮೇಲೆ 15 ಆದ್ಮೇಲೆ 10 ಆದ್ಮೇಲೆ 5 ಆದ್ಮೇಲೆ 4 ಆದ್ಮೇಲೆ 2, ನೆಕ್ಸ್ಟ್ ಲಾಸ್ಟ್ ಏನ್ರಿ? ಇಷ್ಟು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಕಾಲಮ್ ಏನು ಸರ್? ನೆಕ್ಸ್ಟ್ ಕಾಲಮ್ ಸಿ ಎಫ್ ಅನ್ನ ಮಾಡ್ಕೊಡ್ರಿ. 5 ಹೇಗಿದೆ ಹಾಗಿತ್ತು. 5 plus 6 11, 11 plus 15 26, 26 plus 10 36, 36 plus 5 41, 41 plus 4 45, 45 plus 2 47, 47 plus 2 49. ಬಂದಂತ ಸಿ ಎಫ್ ನ ಏನ್ ಮಾಡ್ತೀರಾ ಸರ್? ಬಂದಂತ ಸಿ ಎಫ್ ನ ಡಿವೈಡೆಡ್ ಬೈ 2 ಮಾಡ್ತೀವಿ. 49 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬಂತ್ರಿ ಸರ್? 24.5. 24.5 ಎಲ್ಲಿ ಬರುತ್ತೆ ರೀ? 24 ಎಲ್ಲಿ ಬರುತ್ತೆ ನೋಡಿ ಸರ್? 24.5 ಸರ್ 36 ಅಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? 36 ಅಲ್ಲಿ. ಕ್ಲಿಯರಾ? ಓಕೆನಾ? ಏನಾದ್ರು ಕನ್ಫ್ಯೂಷನ್ ಇದ್ರೆ ಕ್ಲಿಯರ್ ಮಾಡ್ಕೊಡ್ರೆ 36 ಅಲ್ಲಿ ಬರುತ್ತೆ. ಇವಾಗ 36 ಅಲ್ಲಿ ಬಂದಾಗ 36 ಯಾವ್ದು ಬಂತ್ರಿ ಸರ್? 20 and 25. ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಇದು 20 ಏನಿದಿಲ್ಲ ಇದು L1 ಲೋವರ್ ವ್ಯಾಲ್ಯೂ, 25 ಇದೆ L2, ನೆಕ್ಸ್ಟ್ 10 ಏನಿದೆಲ್ಲ ಇದು ಫ್ರೀಕ್ವೆನ್ಸಿ, ನೆಕ್ಸ್ಟ್ 36 ಹಿಂದಗಡೆ ಯಾವ ಸಂಖ್ಯೆ ಇದೆಲ್ಲ ಇದೇನು? ಸಿ. ಅಲ್ಲಿ ಏನಂತ ಕೇಳಿದ್ರಿ ನೀವು ಸರ್? ಸಿ ಅಂದ್ರೆ ಯಾವ್ದು ಅಂತ ಕೇಳಿದ್ರಿ. ಇವಾಗ ಫಾರ್ಮುಲಾ ತಗೊಳ್ರಿ. ಫಾರ್ಮುಲಾ ಏನಿದೆ ಸರ್? ಮೀಡಿಯನ್ ಇಸ್ ಈಕ್ವಲ್ ಟು L1 ಪ್ಲಸ್ ಬ್ರಕೆಟ್ L2 ಮೈನಸ್ L1 ಡಿವೈಡ್ ಬೈ ಫ್ರೀಕ್ವೆನ್ಸಿ ಇಂಟು n/2. n/2 ಆಲ್ರೆಡಿ ಮಾಡಿದ್ರ 24.5 ಮೈನಸ್ ಸಿ. ಹೌದಾ? L1 ಎಷ್ಟಿದೆ ಸರ್? L1 20 ಇದೆ. 20 ತಗೊಳ್ರಿ. L1 20 ಇದೆಯಾ? 20 ನೋಡ್ರಿ. 15 to 20 ಎಷ್ಟು ಬಂತ್ರಿ ಆನ್ಸರ್ ಸರ್? 24.5 ಅಂತ. ಓಕೆ ಮಿಸ್ಟೇಕ್ ಆಯಿತು. 24.5 ಎಲ್ಲಿ ಬರುತ್ತೆ ಸರ್? 24.5 ಇಲ್ಲಿ ಬರುತ್ತೆ. ಓಕೆ 20 ತಗೋಬೇಡಿ, 1 ಮಿನಿಟ್. 24.5 26 ಅಲ್ಲಿ ಬರುತ್ತೆ ಸರ್. ಓಕೆ ಸಾರಿ ಕನ್ಫ್ಯೂಸ್ ಆಯಿತು. 26 ಅಲ್ಲಿ ಬಂತು. ಹಾಗಾದ್ರೆ 26 ಅಲ್ಲಿ ಬಂದ್ರೆ ಇದು L1 ಎಷ್ಟು ಬಂತು ಸರ್? L1 15, L2 20, ಫ್ರೀಕ್ವೆನ್ಸಿ ಎಷ್ಟಿದೆ? 15 ಇದೆ. ಅದ್ರ ಹಿಂದಗಡೆ ವ್ಯಾಲ್ಯೂನೇ ಸಿ ಇದೆ. ಹೌದಾ? L1 ಎಷ್ಟಿದೆ ಸರ್? L1 15 ಇದೆ ಪ್ಲಸ್
L2 minus L1 20 minus 15 ಸರ್ 5 ಡಿವೈಡ್ ಬೈ ಫ್ರೀಕ್ವೆನ್ಸಿ ಎಷ್ಟಿದೆ ಫ್ರೀಕ್ವೆನ್ಸಿ 15 ಇದೆ ಇಂಟು n by 2 ಎಷ್ಟಿದೆ 24.5 ಸಿ ಎಷ್ಟಿದೆ 11 24.5 ಅಲ್ಲಿ 11 ಅನ್ನು ಮೈನಸ್ ಮಾಡಿಬಿಡಿ ಹೌದಾ 24.5 ಅಲ್ಲಿ ಓಕೆ 24.5 ಅಲ್ಲಿ ಅದನ್ನು ಮೈನಸ್ ಮಾಡಿರಿ 11 ಮೈನಸ್ ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ ಚೆಕ್ ಮಾಡಿ ಕರೆಕ್ಟ್ ಇದೆಯಲ್ಲ ಓಕೆ ಕ್ಲಿಯರಾ 24.5 ಅಲ್ಲಿ 11 ಅನ್ನು ಮೈನಸ್ ಮಾಡಿದ್ರೆ ಎಷ್ಟಾಯ್ತು ಕರೆಕ್ಟ್ ಇದೆ 13.5 ಹೌದಾ 13.5 ಇವಾಗ ನೋಡ್ರಿ ಇಲ್ಲಿ ಪಾಯಿಂಟ್ ಇದೆಯಲ್ಲ ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಏನು ಮಾಡ್ತೀನಿ ಒಂದು ಜೀರೋ ಕೊಡ್ತೀನಿ ನಾನು ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡಿದೆ 15 ಒಂದ್ಲೆ 15 ಒಂಬತ್ತಲೆ 15 ಒಂಬತ್ತಲೆ 5 ಒಂದ್ಲೆ 5 ಎರಡ್ಲೆ 15 ಪ್ಲಸ್ 9 9 2ರಿಂದ ಡಿವೈಡ್ ಮಾಡಿದ್ರೆ ಹಾಫ್ ಆಗುತ್ತೆ 4.5 15 ಪ್ಲಸ್ 4.5 ಎಷ್ಟಾಯ್ತು 19.5 ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಯಾವ್ರಿ ಆಪ್ಷನ್ ಡಿ ಸರಿಯಾದ ಉತ್ತರ ಇದೇ ಸೇಮ್ ಕ್ವಶನ್ ಅನ್ನ RRB JE 19 ಫೆಬ್ರವರಿ 2026ಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಯಾವಾಗ 19 ಫೆಬ್ರವರಿ 2026 ಬನ್ನಿ ಹಾಗಾದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಏಜ್ ಇನ್ ಇಯರ್ಸ್ ಅಂತ ಏನಿದೆ ಅದು ಎಕ್ಸ್ ಕಾಲಮ್ ನೆಕ್ಸ್ಟ್ ಏನಿದೆ ಫ್ರೀಕ್ವೆನ್ಸಿ ಇದೆ ಸರ್ ಫ್ರೀಕ್ವೆನ್ಸಿ ತಗೊಳ್ರಿ ಎಕ್ಸ್ ಎಷ್ಟಿದೆ ಸರ್ 15 and 25 15 and 25 next 25 and 35 25 to 35 next 35 to 45 next 45 to 55 55 to 65 65 to 75 ಲಾಸ್ಟ್ ಎಷ್ಟಿದೆ ಲಾಸ್ಟ್ 75 to 85 75 to 85 ನೆಕ್ಸ್ಟ್ ಕಾಲಮ್ ಏನು ಸರ್ ಫ್ರೀಕ್ವೆನ್ಸಿ ತಗೊಳ್ರಿ ಫ್ರೀಕ್ವೆನ್ಸಿ 10 17 22 26 30 24 21 ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು ಸರ್ ಸಿ ಎಫ್ ನ ತಗೊಳ್ರಿ ಸಿ ಎಫ್ 10 ಹೇಗಿದೆ ಹಾಗೆ ತಗೊಳ್ರಿ 10 plus 17 27 27 plus 22 49 49 plus 26 75 75 plus 30 105 105 plus 24 129 129 plus 21 150 ನೆಕ್ಸ್ಟ್ ಏನು ಮಾಡ್ತಾರೆ ಸರ್ 150ನ ಡಿವೈಡ್ ಬೈ 2 ಮಾಡ್ತಾರೆ 150ನ ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬಂತು 75 ಹಾಗಾದ್ರೆ 75 ಇಲ್ಲಿ ಬರುತ್ತೆ ಸರ್ 75 ಇಲ್ಲಿ ಬರುತ್ತಲ್ಲ 75 ತಗೊಳ್ರಿ ಇಲ್ಲಿ ಬರುತ್ತೆ 75 ಹಾಗಾದ್ರೆ ನೆಕ್ಸ್ಟ್ ಇಷ್ಟಾದ್ಮೇಲೆ ಇಲ್ಲಿ ನೋಡಿ 75 ನೆಕ್ಸ್ಟ್ 45 L1 55 L2 26 ಫ್ರೀಕ್ವೆನ್ಸಿ 75 ಹಿಂದೆಗಡೆ 49 ಏನಿದೆ ಇದು ಸಿ ವ್ಯಾಲ್ಯೂ ಇವಾಗ ಫಾರ್ಮುಲಾ ನೀವು ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ ತಗೊಳ್ರಿ ಏನಿದೆ ಫಾರ್ಮುಲಾ ಸರ್ L1 plus L2 minus L1 divided by frequency next into n by 2 minus c ಅಂತ ಇದೆ L1 ಎಷ್ಟು ತಗೋತೀರಾ ಸರ್ 45 L1 45 plus L2 minus L1 45 minus 40 55 minus 45 ಸರ್ 10 ಫ್ರೀಕ್ವೆನ್ಸಿ ಎಷ್ಟಿದೆ ಸರ್ 26 ನೆಕ್ಸ್ಟ್ ಇಂಟು n by 2 75 minus 49 26 ಕ್ಯಾನ್ಸಲ್ ಆಯಿತು 45 plus 10 ಎಷ್ಟಾಯ್ತು ಸರ್ 55 ಆಪ್ಷನ್ ಸಿ 55 ಇಯರ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಓಕೆನಾ RRB JE ಎಕ್ಸಾಮ್ ಯಾರು ಬರೆದಿದ್ರಲ್ಲ ಅವರಿಗೆ ಈ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೆಕ್ಸ್ಟ್ ಇದಾದ್ಮೇಲೆ NTPC ಗ್ರಾಜ್ಯುಯೇಟ್ 2025 ಶಿಫ್ಟ್ 3 ಕೇಳಿದಂತ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಫೈಂಡ್ ದ ಮೀಡಿಯನ್ ಆಫ್ ದ ಫಾಲೋವಿಂಗ್ ಡೇಟಾ ಕ್ಲಾಸ್ ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ ಕ್ಲಾಸ್ ಅಂದ್ರೆ ಎಕ್ಸ್ ಫ್ರೀಕ್ವೆನ್ಸಿ ಅಂದ್ರೆ ಎಫ್ ಕ್ಲಾಸ್ ಕೊಟ್ಟಿದ್ದಾರೆ 140 to 190 ನೆಕ್ಸ್ಟ್ 190 to 240 90 to 240 ನೆಕ್ಸ್ಟ್ 240 to 290 next 290 to 340 next 340 to 390
ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದರೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ತಗೋ, ಫ್ರೀಕ್ವೆನ್ಸಿ 23, 13, 24, 25, 35. ಫ್ರೀಕ್ವೆನ್ಸಿ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದು? ಸಿ ಎಫ್. ನೆಕ್ಸ್ಟ್ ಯಾವುದು? ಸಿ ಎಫ್. 23 ಹೇಗಿದೆ ಹಾಗೆ ತಗೊಳ್ರಿ. 23 ಪ್ಲಸ್ 13 36, 36 ಪ್ಲಸ್ 24 60, 60 ಪ್ಲಸ್ 25 85. ಹೌದಾ? 85 ಪ್ಲಸ್ 35 120. ನೆಕ್ಸ್ಟ್ ಏನು ಮಾಡ್ತಾರೆ? 120ನ ಡಿವೈಡ್ ಬೈ 2 ಮಾಡ್ತಾರೆ. 120 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬಂತು? 60 ಬಂತು. 60 ಎಲ್ಲಿದೆ ತೊಗೊಂಡ್ಬಿಡಿ. ಫ್ರೀಕ್ವೆನ್ಸಿ 60 ಎಲ್ಲಿದೆ ಸರ್? 60 ಇಲ್ಲಿದೆ. ಓಕೆನಾ? 60 ಇಲ್ಲಿದ್ರೆ ನೆಕ್ಸ್ಟ್ ನೋಡಿ, ಇದು L1, ಇದು L2, ಇದು ಫ್ರೀಕ್ವೆನ್ಸಿ, ಅದರ ಹಿಂದಿನ ಸಂಖ್ಯೆ ಏನು? ಸಿ. ಇವಾಗ ಫಾರ್ಮುಲಾ ತಗೊಳ್ರಿ. ಮೀಡಿಯನ್ ಏನು ಫಾರ್ಮುಲಾ ಇದೆ ಸರ್? L1 ಪ್ಲಸ್ L2 minus L1 divide by 2 into bracket n by 2 minus c. L1 ಎಷ್ಟಿದೆ ಸರ್? 240 ಇದೆ. ಪ್ಲಸ್ L2 minus L1 290 minus 240 50 ಇದೆ. ನೆಕ್ಸ್ಟ್ ಡಿವೈಡ್ ಬೈ ಸಿ ಎಫ್ ಇದೆಲ್ಲ, ಡಿವೈಡ್ ಬೈ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಎಷ್ಟಿದೆ ರೀ? ಡಿವೈಡ್ ಬೈ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಸರ್ 24 ಇದೆ. 24 ತಗೋ. ನೆಕ್ಸ್ಟ್ ಇಂಟು n ಬೈ 2 ಎಷ್ಟು ಬಂದಿದೆ ಸರ್? 60. 60 ಮೈನಸ್ 36 24. 24 24 ಕ್ಯಾನ್ಸಲ್. 240 ಪ್ಲಸ್ 50 ಎಷ್ಟಾಯ್ತು? 290. 290 ಎಲ್ಲಿದೆ ರೀ ಸರ್? ಆಪ್ಷನ್ ಸಿ 290 ಇಸ್ ದ ಕರೆಕ್ಟ್ ಆನ್ಸರ್. NTPC 2025 ಪ್ರಶ್ನೆ. ಜಬರ್ದಸ್ತ್ ಕ್ವಶನ್ ಇದೆ. ಅದಾದ್ಮೇಲೆ ಓಕೆ, ಇಲ್ಲೊಂದು ಕ್ವಶನ್ ಇದೆ. ಇದು NTPC ಅಂಡರ್ ಗ್ರಾಜುಯೇಟ್ 2025. ಎಕ್ಸ್ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಎಫ್ ಕೊಟ್ಟಿದ್ದಾರೆ. ಎಕ್ಸ್ ಆ್ಯಂಡ್ ಎಫ್. ಎಕ್ಸ್ 110ರಿಂದ 160 ಕೊಟ್ಟಿದ್ದಾರೆ. 110ರಿಂದ 160. ನೆಕ್ಸ್ಟ್ 160ರಿಂದ 210 ಕೊಟ್ಟಿದ್ದಾರೆ. ನೆಕ್ಸ್ಟ್ 210ರಿಂದ 260 ಕೊಟ್ಟಿದ್ದಾರೆ. ನೆಕ್ಸ್ಟ್ 260ರಿಂದ 310 ಕೊಟ್ಟಿದ್ದಾರೆ. ನೆಕ್ಸ್ಟ್ 310ರಿಂದ 360 ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ 16 ಇದೆ. 16 ಆದಮೇಲೆ 15, 15 ಆದಮೇಲೆ 31, 31 ಆದಮೇಲೆ 24, 24 ಆದಮೇಲೆ 38. ನೆಕ್ಸ್ಟ್ ಕಾಲಮ್ ಏನು ಸರ್? ಸಿ ಎಫ್. ನೆಕ್ಸ್ಟ್ ಕಾಲಮು ಸಿ ಎಫ್. ಸಿ ಎಫ್ ತಗೊಳ್ಳಿ. ಸಿ ಎಫ್ನ ಫಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 16 ಇದೆ. ನೆಕ್ಸ್ಟ್ ಪ್ಲಸ್ ಮಾಡ್ತಾ ಹೋಗಿ. 16 ಪ್ಲಸ್ 15 ಸರ್ 31. 31 ಪ್ಲಸ್ 31 ಸರ್ 62. ಓಕೆ, 62 ಪ್ಲಸ್ 24 66, 76, 86. ನೆಕ್ಸ್ಟ್ 86 ಪ್ಲಸ್ 38, 86 ಪ್ಲಸ್ 8 ಸರ್ 94. 104, 124 ಕರೆಕ್ಟ್ ಮಾಡ್ಕೊಡ್ರಿ. 16 ಪ್ಲಸ್ 15 31, 31 ಪ್ಲಸ್ 62, 62, 72, 82, 86, 86, 96, 106, 116, 120. ನೆಕ್ಸ್ಟ್ ಏನು ಮಾಡ್ತಾರೆ ಸರ್? 124ನ ಡಿವೈಡ್ ಬೈ 2 ಮಾಡಿದಾಗ ಎಷ್ಟು ಬಂತು? 2 1 2 6 2 12. 62 ಫ್ರೀಕ್ವೆನ್ಸಿ ಎಲ್ಲಿದೆ ಸರ್? 62 ಇಲ್ಲಿದೆ. 62 ತಗೊಳ್ರಿ. ಓಕೆ, 62. ಹಾಗಾದರೆ 62 ತೊಗೊಂಡ್ರೆ L1 ಮತ್ತು L2ನ ಕನೆಕ್ಟ್ ಮಾಡ್ತೀವಿ. L1 210, L2 260, ಫ್ರೀಕ್ವೆನ್ಸಿ 30. ನೆಕ್ಸ್ಟ್ ಸಿ ಎಷ್ಟಿದೆ? 30. ಸಿ ಎಷ್ಟಿದೆ? 31. ಫಾರ್ಮುಲಾ ತಗೊಳ್ರಿ. ಏನಿದೆ ಫಾರ್ಮುಲಾ ಸರ್? L1 ಪ್ಲಸ್ L2 ಮೈನಸ್ L1, L2 minus L1 divided by frequency into bracket n by 2 minus c. L1 ಎಷ್ಟಿದೆ ಸರ್? 210 ಇದೆ. ನೋಡ್ರಿ ಪ್ಲಸ್ L2 minus L2 260 minus 210 ಸರ್ 50 divided by frequency ಎಷ್ಟಿದೆ? 31. ನೆಕ್ಸ್ಟ್ ಇಂಟು n by 2 62. 62 minus c 31. 62 minus 31 31. 31 31 ಕ್ಯಾನ್ಸಲ್ ಆಯಿತು. 210 ಪ್ಲಸ್ 50 260 ಎಲ್ಲಿದೆ? 260. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಮೀನ್ ಆಯಿತು, ಮೀಡಿಯನ್ ಆಯಿತು. ಓಕೆ, ಕನ್ಫರ್ಮ್. ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯಿತು. ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿ ಮೋಡ್ ಬಗ್ಗೆ ನೋಡೋಣ. ಬಹುಲಕ್. ಹೌದಾ?
ರೈಲ್ವೆ ಗ್ರೂಪ್ ಡಿ ಬ್ಯಾಚ್ ಅಲ್ಲಿ ಸ್ಟ್ಯಾಟ್ ಮೇಲೆ ಜಬರ್ದಸ್ತ್ ಕ್ಲಾಸಸ್ ಆಗಿವೆ. ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಅಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಎಲ್ಲವೂ ಬರ್ತವೆ. ಎಲ್ಲವನ್ನ ಕರೆಕ್ಟ್ ಆಗಿ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆಗಿ ಏನ್ ಮಾಡ್ತಾ ಇದೀವಿ, ಅರಿಥಮೆಟಿಕ್ ಪ್ಲಸ್ ಅಡ್ವಾನ್ಸ್ ಅನ್ನ ಪೂರ್ತಿ ಡೀಟೇಲ್ ಆಗಿ ಬಿಡ್ತಾ ಇದೀವಿ. ಸುಮಾರು ಒಂದೊಂದು ಕ್ಲಾಸ್ ಅನ್ನ 7-8 ಕ್ಲಾಸ್ ಆಗಿ ಮಾಡಿದ್ದೇವೆ. ಪ್ರಾಫಿಟ್ ಅಂಡ್ ಲಾಸ್ ಮೇಲೆ 7 ಕ್ಲಾಸು, ಸಿಂಪ್ಲಿಫಿಕೇಶನ್ ಮೇಲೆ 10 ಕ್ಲಾಸು, SCF ಅಂಡ್ LC ಮೇಲೆ 5 ಕ್ಲಾಸ್ ನೋಡಿದೀವಿ. ಒಂದು ಸಲ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಡೆಮೋ ಕ್ಲಾಸ್ ಇದೆ, ಡೆಮೋ ಕ್ಲಾಸ್ ನೋಡಿ ಸ್ನೇಹಿತರೆ. ಓಕೆನಾ? ಓಕೆ, ಇದು ಮ್ಯಾಥ್ಸ್ ಬೈ ಸಂತೋಷ್ ಒಂದು ಟೆಲಿಗ್ರಾಮ್ ಚಾನಲ್. ನಮ್ಮ ಯೂಟ್ಯೂಬ್ ಕ್ರ್ಯಾಕೆಟ್ ಅಕಾಡೆಮಿ ಯೂಟ್ಯೂಬ್ ಇದೆ, ಅಲ್ಲಿ ಕ್ಲಾಸಸ್ ಅನ್ನು ಹಾಕಿರ್ತೇವೆ. ಕ್ಲಾಸಸ್ ಅನ್ನು ನೋಡ್ತಾ ಇರಿ. ನೆಕ್ಸ್ಟ್ ಕ್ರ್ಯಾಕೆಟ್ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಡ್ರಿ. ಓಕೆನಾ? ಓಕೆ, ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಜಬರ್ದಸ್ತ್ ಆಗಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.